ಜಾತಿಗಳನ್ನು ಎತ್ತಿಕಟ್ಟುವಂತಹ ಕೆಲಸ ಮಾಡುತ್ತಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್ ವಿರುದ್ಧ ಕಾಂಗ್ರೆಸ್ ಪಂಜಿನ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿತು. ಇದೇ ವೇಳೆ ಮಾತನಾಡಿದ ಕಾರ್ಯಕರ್ತರು, ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವ ವಿಜಯೇಂದ್ರ ಮುಂದಿನ ಚುನಾವಣೆಯಲ್ಲಿ ಶಿಕಾರಿಪುರದಲ್ಲಿ ಗೆದ್ದು ತೋರಿಸಲಿ. ವಿಜಯೇಂದ್ರರ ಅಸಲಿ ಮುಖ ದಲಿತರಿಗೆ ತಿಳಿದಿದೆ. ಜಾತಿಗಳ ನಡುವೆ ಎತ್ತಿಕಟ್ಟುವ ಕೆಲಸ ಮಾಡುತ್ತಿರುವ ವಿಜಯೇಂದ್ರ ಇದನ್ನು ನಿಲ್ಲಿಸದೆ ಹೋದರೆ ದಲಿತರು ನಿಮ್ಮಗಳನ್ನು ರಾಜ್ಯದಲ್ಲಿ ಎಲ್ಲಿಯೂ ಓಡಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಸಿದರು. ಇದಕ್ಕೂ ಮುನ್ನ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಂಜಿನ ಮೆರವಣಿಗೆ ಕೂಡ ಸಾಗಿತು. ಪ್ರಜಾಪ್ರಭುತ್ವ ವಿರೋಧಿ ಬಿಜೆಪಿ ಪಕ್ಷಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಒಂದು ವಿಜಯೇಂದ್ರನಿಗೊಂದು ಚಾಲೆಂಜ್ ಮಾಡ್ತೀನಿ ಇವತ್ತು. ಈ ಚಾಲೆಂಜ್ ನೋಡಿ ಅಕ್ಸೆಪ್ಟ್ ಮಾಡ್ಬೇಕು. ಇದೇ ಶಿಕಾರಿಪುರದಲ್ಲಿ ಅವ್ರು ನೆಕ್ಸ್ಟ್ ಚುನಾವಣೆ ನಿಂತು ಗೆದ್ರೆ ಅವ್ರು ಹೇಳ್ದಾಗ ನಾವು ಕೇಳ್ತೀವಿ, ಭಾಗಿಯಾಗ್ತಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಗೊತ್ತಿರುವಂತೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ವಿಜಯೇಂದ್ರ ಕಳ್ಳರ ಗುಂಪಿನ ನಾಯಕ ಅಂತೇಳಿ. ಮೊದಲನೇದಾಗಿ ದಲಿತ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಿದ್ದಾನೆ. ಇಡೀ ರಾಜ್ಯದಲ್ಲಿ ಜಾತಿಗಳನ್ನು ಎತ್ತಿಕಟ್ಟಂಥ ಕೆಲಸ ಮಾಡ್ತಿದ್ದಾನೆ. ಮಿಸ್ಟರ್ ವಿಜಯೇಂದ್ರ, ಜನಾರ್ದನ್ ರೆಡ್ಡಿ, ಆರ್. ಅಶೋಕ್, ನೀವುಗಳು ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಸಂಚಾರ ಮಾಡಬಾರ್ದು. ಆ ನಿಟ್ಟಿನಲ್ಲಿ ಇದು ದಲಿತರು ಎಚ್ಚರಿಕೆ ಗಂಟೆ ಕೊಡ್ತಿದ್ದೀವಿ ನಿಮಗೆ. ಈ ಮೂಲಕ ಪ್ರತಿ ಕ್ಷಣದಲ್ಲಿ ಬಿಜೆಪಿಯಲ್ಲಿ 66% ಎಲ್ಲ ನಾಯಕರು ಕೂಡ ಭ್ರಷ್ಟೆ. 164 ಹಗರಣಗಳು ನಿಮ್ಮ ಮೇಲಿದ್ದಾವೆ.